ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಇನ್ನು ಸಂಜೆ 4 ಗಂಟೆಗೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಜೊತೆಯಲ್ಲಿ KH ಮುನಿಯಪ್ಪ ಅವರು ಕೂಡ ಆಗಮಿಸಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇವತ್ತು ಸಂಜೆ 4 ಗಂಟೆಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇರುವಂತಹ ಹಿನ್ನೆಲೆಯಲ್ಲಿ ಬೆಂಗಳೂರಿಗೆ ಬಂದಿಳಿದಿದ್ದಾರೆ ಕೆಸಿ ವೇಣುಗೋಪಾಲ್, ಸುರ್ಜೇವಾಲಾ ಅವರ ಜೊತೆಯಲ್ಲಿ KH ಮುನಿಯಪ್ಪ ಕೂಡ ಆಗಮಿಸಿದ್ದಾರೆ. ದೇವನಹಳ್ಳಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ನಾಯಕರು. KCV ಸುರ್ಜೇವಾಲಾ ಅವರು ಏರ್ಪೋರ್ಟ್ ಬಳಿ ಮುನಿಯಪ್ಪಗೆ DCM ಸ್ಥಾನಕ್ಕೆ ಬೆಂಬಲಿಗರು ಪಟ್ಟು ಹಿಡಿದಿದ್ದಾರೆ. ಮನವಿ ಪತ್ರ ಕೊಡೋದಕ್ಕೆ ಬಂದಿದ್ದವರನ್ನ ನಾಯಕರು ಯಾರು ಕೂಡ ಕೇರ್ ಮಾಡಿಲ್ಲ, ಕ್ಯಾರೆ ಅನ್ನೋದೇ ಹೊರಟಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ ಕೆಂಪೇಗೌಡ ಏರ್ಪೋರ್ಟಿಗೆ ಬಂದಂಥ ಸಂದರ್ಭ. ಅವಳೇ ಸಹಜವಾಗಿ ಈಗ ಆಲ್ರೆಡಿ ಕ್ಯಾಬಿನೆಟ್ ಹೊಸದಾಗಿ ಇವಾಗ ಸಂಪುಟದಲ್ಲಿ ತಮ್ಮ ನೆಚ್ಚಿನ ನಾಯಕನಿಗೆ ಒಂದು ಸ್ಥಾನಮಾನ ಸಿಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರ ಕಾರ್ಯಕರ್ತರು, ಅವರ ಬೆಂಬಲಿಗರು ಪಟ್ಟಿಡಿಯೋದು ಸಹಜ. ಅದೇ ರೀತಿಯಾದಂಥ ಪಟ್ಟನ್ನು ಅಂದರೆ KH ಮುನಿಯಪ್ಪ ಅವರಿಗೆ DCM ಸ್ಥಾನವನ್ನು ನೀಡಬೇಕು ಅನ್ನುವಂಥ ಪಟ್ಟನ್ನು ಅವರ ಬೆಂಬಲಿಗರು ಹಿಡಿದಿದ್ದಾರೆ. ಆ ಮನವಿ ಪತ್ರ ಇದೆಯಲ್ಲ, ಅದನ್ನು ಕೊಡಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಯಕರು ಯಾರು ಕೂಡ ಕೇರ್ ಮಾಡಿಲ್ಲ. ಬಿಕಾಸ್ ಹೈಕಮಾಂಡ್ ಲೆವೆಲಲ್ಲಿ ಈಗ ಆಲ್ರೆಡಿ ಚರ್ಚೆ ಆಗಿದೆ ಯಾರ್ಯಾರಿಗೆ ಏನೇನು ಸ್ಥಾನಮಾನ ನೀಡಬೇಕು. DK ಶಿವಕುಮಾರ್ ಅವ್ರ ಜೊತೆಗೆ ಈಗ ಸಂಭಾವ್ಯ ಸಚಿವರ ಲಿಸ್ಟ್ ಕೂಡ ನಾವು ಗಮನಿಸ್ತಾ ಇದ್ವಿ. 1+9 ಸೂತ್ರವನ್ನು ಅನುಸರಿಸಿಕೊಂಡು ಮೊದಲ ಹಂತದಲ್ಲಿ ಸಂಪುಟದಲ್ಲಿ ಯಾರ್ಯಾರನ್ನ ಸೇರಿಸ್ಕೊಳ್ತಾರೆ, ಅದಾದ ನಂತರದಲ್ಲಿ ಒಂದಷ್ಟು ಟೈಮ್ ಕೇಳಿಕೊಂಡು ಏನು ರಾಜ್ಯಸಭೆ ಚುನಾವಣೆ ಇದೆ ಆ ಚುನಾವಣೆ ಈ ಗೊಂದಲಗಳು ಈ ಎಲ್ಲ ಮುಗಿದ ನಂತರದಲ್ಲಿ ಉಳಿದ ನಾಯಕರಿಗೆ ಅವಕಾಶ ಮಾಡಿಕೊಡುವಂಥ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ಇಟ್ಕೊಂಡಿದೆ. ಹಾಗಾಗಿ ಇವತ್ತು ಸಂಜೆ ನಡೆಯುವಂಥ 4 ಗಂಟೆಗೆ ಏನು ಶಾಸಕಾಂಗ ಪಕ್ಷದ ಮೀಟಿಂಗ್ ನಡೆಯುತ್ತೆ, ಆ ಮೀಟಿಂಗ್ಗೆ ಸಂಬಂಧಪಟ್ಟಂತೆ ಎಲ್ಲರೂ ಕೂಡ ಬೆಂಗಳೂರಲ್ಲೇ ಇರಬೇಕು ಅನ್ನುವಂಥ ಸೂಚನೆ ನಿನ್ನೆನೇ ಕೊಟ್ಟಿದ್ರು. ಈಗ ಕ್ಷಣಗಣನೆ ಕೂಡ ಸ್ಟಾರ್ಟ್ ಆಗಿದೆ. ಅಲ್ಲಿಗೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಬಹುತೇಕ ಇವತ್ತು ನಡೆಯುತ್ತೆ. ಈ ಎಲ್ಲ ಪ್ರಶ್ನೆಗಳು ಕುತೂಹಲಕ್ಕೆ ಸಂಬಂಧಪಟ್ಟಂತಹ ಅಧಿಕೃತವಾದಂಥ ತೆರೆ ಬೀಳುತ್ತೆ. ಕೇವಲ ಇನ್ನು ಒಂದೇ ಹೆಜ್ಜೆ ಮಾತ್ರ ಬಾಕಿ ಇರೋದು DK ಶಿವಕುಮಾರ್ ಅವರ ಪದಗ್ರಹಣದ ವಿಚಾರವಾಗಿ.